ಇನ್ನ ಫುಲ್ ಜಾಲಿ ಜಾಲಿ ಮಾಡ್ಬೇಕು. ಆಕ್ಚುಲಿ ಪ್ಲಾನ್ ಹಾಕಿದ್ದು ಮಲ್ಲಪ್ಪ ಕೊಂಡಗೆ, ಮತ್ ನಮ್ಮ ಹುಡುಗ ಅದೇನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ಹತ್ತು ಕಾಲಲ್ಲಿ ಫೋನ್ ಹಾಕ್ಬಿಟ್ಟು ಇಲ್ಲಿ ಬೇಡ ಇಲ್ಲಿ ಹೋಗೋಣ ಅಂತ, ಅದಕ್ಕೆ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ. ಸರಿ ಆಯ್ತು ಅಂತ ನಾನು ಸಡನ್ ಆಗಿ ಬಿದ್ದೋರು ಗೊತ್ತಿಲ್ಲ. ಟ್ರಾಫಿಕ್ ಆಗ್ತೈತೆ, ನಾವು ಇಲ್ಲಿಂದ ಖಾಲಿ ಮಾಡೋಣ. ಫುಲ್ ಚಚ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ. ಆ ಟೈಮ್ ರಪ್ಪ ಅಂತ ಯಾರೋ ಬಿದ್ದೋಗಿದ್ರು. ಹುಷಾರಾಗೋಗಿ ನೋಡಿ, ಹೆಲ್ಮೆಟ್ ಇದ್ದಿದ್ರಿಂದ ಸೇಫು. BMTC ಅವ್ರ ಹಿಂದೆ ಮಾತ್ರ ಹೋಗ್ಬಾರ್ದು ಗುರು. ಯಾವಾಗ ಬ್ರೇಕ್ ಹಾಕ್ತಾರೋ ಗೊತ್ತಿಲ್ಲ, ಯಾವಾಗ ಲೆಫ್ಟ್ ಎಳಿತಾರೋ ಯಾವಾಗ ರೈಟ್ ಎಳಿತಾರೋ ಗೊತ್ತಿಲ್ಲ. ಅಷ್ಟೇ, ಅವರು ಹಿಂದೆ ಹೋದ್ರೆ ನಾವು ಅಷ್ಟೇ. ಆಮೇಲೆ 754 ಐತೆ ಡೆನ್ಸಿಟಿ, ನೋಡೋಣ. ಫುಲ್ ಟ್ಯಾಂಕ್. ನೋ ಸಿಗ್ನಲ್. ಯುವರ್ ಲೈಫ್ ಯುವರ್ ರೂಲ್ಸ್. ಮಾರ್ನಿಂಗ್ ಬಂದ್ರೆ ಏನೋ ಗೊತ್ತಿಲ್ಲಪ್ಪ, ಬ್ಲಾಕ್ ಮಾಡೋರೆ. ಇಲ್ಲಿತ್ತಲ್ಲ ಗ್ಯಾಪು. ಅಲ್ಲ ಏನೋ ನಾವು ಸರ್ಕಸ್ ಮಾಡಿದ್ವಿ. ಅಯ್ಯೋ, ನಾನು ಅಲ್ಲಿ ಬರ್ತೈತೆ ಅಂತ ನೋಡ್ತಾ ಇದೀನಿ, ಇದು ನೋಡಿದ್ರೆ ಇಲ್ಲೇ ಇದೆ. ನಾವು ಆಲ್ರೆಡಿ ಪಾರ್ಲೆ ಟೋಲ್ ಹತ್ರ ಬಂದಿದೀವಿ. ಅವ್ರ ಫ್ರೆಂಡ್ ಕೇಳ್ತವನೆ ಎಲ್ಲವ್ರೆ ಅಂತ. ಫ್ರೆಂಡ್ ಬಂದ್ಮೇಲೆ ಹೋಗೋದೆ. ಇನ್ನ ಫುಲ್ ಜಾಲಿ ಜಾಲಿ ಮಾಡ್ಬೇಕು. ಬೆಂಕಿ ಫುಲ್ಲು ಆಲ್ಮೋಸ್ಟ್ 3 ವೀಕ್ಸ್ ಆಗಿತ್ತು ಗಾಡಿ ನಿಂತೇ ಇತ್ತು. ಅಂದ್ರೆ ಸುಮ್ಮನೆ ರೈಡ್ ಏನೂ ಹೋಗಿಲ್ಲ, ಸ್ಟಾರ್ಟ್ ಮಾಡ್ತಿದ್ದೆ ಬಿಡ್ತಿದ್ದೆ, ಮತ್ತೆ ಶಾರ್ಟ್ ಸ್ಪಿನ್ ನೋಡ್ತಿದ್ದೆ ಅಷ್ಟೇ. ನಾವು ಅಪ್ಪನ್ ಕರ್ಕೊಂಡು ಹೊಸಕೋಟೆ ಗಂಟ ಅಷ್ಟು ಬಿಟ್ಟಿಂದೇನಿಲ್ಲ ಗುರು. ಪಾಪ ಬೆಂಕಿ ಪಾಪ ಮಲಗ್ಬಿಟ್ಟಿತ್ತು ಆಲ್ಮೋಸ್ಟ್ 3 ವೀಕ್ಸ್. ಅಲ್ಲೇನೋ ಹೋಗ್ತಾ ಇದ್ ಗುರು. ಏನಾಯ್ತು? ಅದು ವಿಂಡ್ ಮಿಲ್ ಇರುತ್ತಲ್ಲ, ಅದ್ರದ್ದು ಅನ್ಸುತ್ತೆ ಇದು. ಕ್ರೇಜಿ. ಅದ್ರದ್ದು ಬರೀ ಒಂದ್ ರೆಕ್ಕೆ ಅದು ಅನ್ಸುತ್ತೆ. ಅಲ್ಲ ಒಂದ್ ರೆಕ್ಕೆ ಅನ್ಸೋದೇನು, ಒಂದ್ ರೆಕ್ಕೆನೆ ಅದು. ಟೈಮ್ ಬಂದ್ರೆ ಮಾರುತಿ 800 ಅಲ್ಲಿ ಇದ್ರು ಸಾಯ್ತಾರೆ, ರೋಲ್ಸ್ ರಾಯ್ಸ್ ಅಲ್ಲಿ ಇದ್ರು ಸಾಯ್ತಾರೆ ಅಷ್ಟೇ. ಆಲ್ಮೋಸ್ಟ್ ಕಂಟ್ರೋಲಿಂಗ್ ಬರೋವರೆಗೂ ಒಂದ್ ಲೆವೆಲ್ ಸ್ಪೀಡ್ ಮೇಂಟೈನ್ ಮಾಡಿ. ಕಂಟ್ರೋಲ್ ಬಂದ್ಮೇಲೆ ನೀವು ಸ್ಪೀಡ್ ನ ಮೇಂಟೈನ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಯಾಕಂದ್ರೆ ಕಂಟ್ರೋಲಿಂಗ್ ಗೊತ್ತಿದ್ರೆ ಸಾಕು. ಹಂಗಂತೇಳಿ ಕಂಟ್ರೋಲ್ ಬಂದ್ರು ಟೈಮ್ ಬಂದ್ರೆ ಇಂಥ ಕೆಲ್ಸ ಆಗ್ಬೇಕು ಅಂತ ಇದ್ರೆ ಅದ್ ಹಾಗೆ ಆಗುತ್ತೆ, ಆಗ್ಬಾರ್ದು ಅಂತಿದ್ರೆ ಅದು ಆಗೋದೇ ಇಲ್ಲ. ನೀನ್ ಎಲ್ಲಿಂದ ಬಿದ್ರು ಅಷ್ಟೇ. ಎಕ್ಸಾಂಪಲ್ ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ರೇಸಲ್ಲಿ, ಸೂಪರ್ ಕಾರ್ ರೇಸಲ್ಲಿ ನೋಡಿರ್ತೀರಾ, ಹೋಗಿ ಎತ್ಕೊಂಡೋಗಿ ಈ ತರ ಇದು ಗುದ್ದಿ ಅದು ಬೆಂಕಿ ಎತ್ಕೊಂಡು ಸುಟ್ಟೋಗುತ್ತೆ ಕಾರ್ ಫುಲ್ಲು. ಅಂಥದ್ರಲ್ಲಿ ಒಬ್ರು ಎದ್ದು ಬರ್ತಾರಂದ್ರೆ ಅವ್ರಿಗಿನ್ನ ಟೈಮ್ ಆಗಿಲ್ಲ ಅಂತ ಅರ್ಥ. ಏನ್ ಹೇಳಿ, ಟೈಮ್ ಆಗಿಲ್ಲ ಅಂತ ಅಷ್ಟೇ. ಆ ತರ ಸಿಲ್ಲಿಗೆ ಸುಮ್ನೆ ಎತ್ಕೊಂಡೋಗಿ ಈ ತರ ಡಿವೈಡರ್ ಟಚ್ ಮಾಡಿರೋರೆ ಸತ್ತೋಗಿರೋರು ಇದಾರೆ. ಅದ್ ಎತ್ಕೊಂಡೋಗಿ ಗುದ್ದಿ ಬೆಂಕಿ ಎತ್ಕೊಂಡು ಉರಿದ್ರು ಏನು ಆಗಿಲ್ಲ ಅಂದ್ರೆ ಅವ್ರ ಟೈಮ್ ಚೆನ್ನಾಗಿದೆ ಅಷ್ಟೇ. ಟೈಮ್ ಈಸ್ ಇಂಪಾರ್ಟೆಂಟ್. ಯಾರಿಗೆ ಎಷ್ಟು ಟೈಮ್ ಅಂತ ಕೊಟ್ಟಿರ್ತಾನೋ ದೇವ್ರು, ಅಷ್ಟೇ ಟೈಮಲ್ಲೇ ನಾವು ಲೈಫ್ ಲೀಡ್ ಮಾಡಕ್ಕಾಗೋದು. ಎಕ್ಸ್ಟ್ರಾ ಲೈಫ್ ಲೀಡ್ ಮಾಡ್ತೀನಿ ಅಂದ್ರು ಅದು ಆಗದೆ ಇರೋ ಕೆಲ್ಸ, ಯಾಕಂದ್ರೆ ಅದು ನಮ್ ಕೈಯಲ್ಲಿಲ್ಲ. ರೈಡ್ ಹೋಗೋವಾಗ ಯಾಕೆ ಇಷ್ಟೊಂದು ಅಂದ್ರೆ ಈ ತರದ್ದೆಲ್ಲ ಮಾತಾಡ್ತಾ ಇದೀನಿ ಅಂದ್ರೆ, ಏನಾಯ್ತು ಅಂದ್ರೆ ಇವಾಗ ಬರೋವಾಗ ನೋಡಿರ್ತೀರ ನೀವು,
ನೋಡಿದ್ರಲ್ಲ, ಅದನ್ನ ನೋಡಿ ಇವಾಗ ಒಂಚೂರು ನೆನಪಾಯ್ತು. ಸೇಫ್ಟಿ, ಅವ್ರ ಹತ್ರ ಹೆಲ್ಮೆಟ್ ಇತ್ತು, ಸೊ ಸೇಫ್ಟಿ ಅಷ್ಟೇ. ಸೇಫ್ಟಿಗೆ ಹಾಕೊಳ್ಳಿ, ಎಂಜಾಯ್ ಮಾಡಿ. ತುಂಬಾ ಜನ ಬೈಕರ್ಸ್ ಅವ್ರ ಜೀವನದಲ್ಲಿ ಮನುಷ್ಯರನ್ನ ನಂಬೋದಕ್ಕಿಂತ ಜಾಸ್ತಿ ಕೆಳಗಡೆ ಬ್ರೇಕ್ ಇರುತ್ತಲ್ಲ ಅದನ್ನ ನಂಬೋದು ಜಾಸ್ತಿ. ಎಷ್ಟೇ ಸ್ಪೀಡ್ ಹೊಡಿತಾರೆ, ಏನ್ ನಂಬಿಕೆ ಮೇಲೆ ಹೇಳಿ? ನನ್ ಗಾಡಿ ಬ್ರೇಕು ಹಿಡಿಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ ಆ ಗಾಡಿ. ಅದಕ್ಕೆ ಜನರ ನಂಬಿ ಮೋಸ ಹೋಗೋ ಬದಲು ಗಾಡಿ ನಂಬಿ ಬಿಟ್ರು ಮುಂದೆ ಪದ ಬಳಸಲ್ಲ. ನಾವಪ್ಪ ಇವಾಗ ತಾನೇ ಹೇಳ್ಕಳ್ಸವ್ರೆ, ದಯವಿಟ್ಟು ಹೊಡಿಸ್ಬೇಡ, ಸ್ಪೀಡ್ ಹೊಡಿಬೇಡ ಅಂತ. ನಾನ್ ನೋಡಿದ್ರೆ ಮಾಡೋ ಕೆಲಸ ಮಾಡ್ತಾನೆ ಇದೀನಿ. ಅರೆ ಸ್ಪೀಡ್ ಹೊಡಿತಾ ಇಲ್ಲ, ಓಕೆ, ದಯವಿಟ್ಟು ಹೊಡಿಸ್ಬೇಡ ಅಂದ್ರೆ ಹೆಂಗೆ ಗುರು? ಓಹೋ, ಅಲ್ಲಿ ನೋಡಿದ್ರು ಹಂಗೆ ಇಸ್ಕೊಂಡು ಹೊಂಟಾಗ. ಅವ್ನ್ ಪಾಪ ಡಿಸೈನ್ ಕೊಟ್ಟ. ಅವ್ನ್ ಆಲ್ರೆಡಿ ನಿಂತಿದ್ದ ಅಂದ್ಮೇಲೆ ರೋಡ್ಗೆ ಒಂದೇನ್ ಫುಲ್ ನಿಂತಿದ್ದ ಅಂದ್ರೆ ಬಿಟ್ಬಿಡ್ಬೇಕು ಅವ್ನಿಗೆ. ಅದ್ ಬಿಟ್ಬಿಟ್ಟು ನುಗ್ಗಕ್ ಹೋದ್ರ ತಪ್ಪದು.